ಗೋಲ್ಡನ್ ಥಾಟ್. ಓಕೆ ಸರ್, ಗೋಲ್ಡನ್ ಥಾಟ್ ಒಳಗಡೆ ನಮ್ಮಲ್ಲಿ ಟೋಟಲ್ 2 ರೀತಿಯಾದಂತಹ ವ್ಯಕ್ತಿಗಳಿರ್ತಾರೆ. ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ಕೆಲವು ಜನ ಭಾರಿ ಪಾಸಿಟಿವ್ ಇರ್ತಾರೆ, ಕೆಲವು ಜನ ನೆಗೆಟಿವ್ ಇರ್ತಾರೆ. ನಾವು ಇದ್ರಾಗ ಯಾವ ಗುಂಪನಾಗ ಅದೀವಿ ಅಂತ ತಿಳ್ಕೊಳ್ಳೋಣ. ನಾವು ಪಾಸಿಟಿವ್ ಇದ್ರೆ ಪಾಸಿಟಿವ್ ಆಗಿನೇ ಉಳಿಯೋಣ, ನೆಗೆಟಿವ್ ಇದ್ರೆ ಪಾಸಿಟಿವ್ ಆಗಕ್ಕೆ ಪ್ರಯತ್ನವನ್ನ ಮಾಡೋಣ. ಪಾಸಿಟಿವ್ ವ್ಯಕ್ತಿಗಳು ಯಾವಾಗಿದ್ರು ಐ ಕ್ಯಾನ್ ಅಂತ ಹೇಳ್ತಾರೆ. ಐ ಕ್ಯಾನ್, ನಾನು ಮಾಡ್ತೀನಿ, ನಾನು ಮಾಡಬಹುದು, ನಾನು ಮಾಡ್ತೀನಿ ಅಂತಾನೆ ಹೇಳ್ತಾರೆ. ಬಟ್ ನೆಗೆಟಿವ್ ವ್ಯಕ್ತಿಗಳು ನನಗೆ ಇದಾಗುದಿಲ್ಲ, ನನಗೆ ಆ ಕಾರಣ ಐತಿ, ಅದಕ್ಕೆ ಆಗುದಿಲ್ಲ, ಇದು ಎಲ್ಲರಿಗೂ ಆಗುದಿಲ್ಲ, ಇದು ಅವ್ರಿಗೆ ಅಷ್ಟೇ ಸಾಧ್ಯ, ನಮ್ಮಂತವ್ರಿಗೆಲ್ಲ ಅಲ್ಲ, ಇಂಥದ್ದು ಹೇಳೋರು ನೆಗೆಟಿವ್ ವ್ಯಕ್ತಿಗಳು. ಮೈಂಡ್ ಸೆಟ್. ನಾವು ಸವಾಲನ್ನ ಸ್ವೀಕಾರ ಮಾಡೋಕ್ಕಿಂತ ಮೊದಲೇನೆ ನಮ್ಮ ಶಸ್ತ್ರಾಸ್ತ್ರಗಳನ್ನ ಚೆಲ್ಲಿ ಬಿಡ್ತೀವಿ. ಓಕೆ, ಸೊ ಹಂಗ ಮಾಡ್ತಾ ಇದ್ರ ಅಂತಂದ್ರೆ ಅವ್ರು ನೆಗೆಟಿವ್, ಅವರಿಂದ ದೂರ ಇದ್ರು. ಎರಡನೇದ್ದು ಹೋಪ್. ಪಾಸಿಟಿವ್ ವ್ಯಕ್ತಿಗಳು ಯಾವಾಗಿದ್ರು ನಂಬಿಕೆ ಇರ್ತದೆ. ಅಲ್ಲ, ನಾನು ಮಾಡ್ತೀನಿ, ಒಂದು ದಿವಸ ನಾನು ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ. ಬಟ್ ನೆಗೆಟಿವ್ ವ್ಯಕ್ತಿಗಳು ಯಾವಾಗ್ಲೂ ಡೌಟ್, ಇಷ್ಟೆಲ್ಲ ಮಾಡ್ತೀನಿ, ಆಗ್ತೈತೋ ಇಲ್ಲೋ ಡೌಟ್ ಇರಬೇಕು. ಒಂದು ಹಂತದವರೆಗೆ ಡೌಟ್ ಇರಬೇಕು. ಆ ಡೌಟ್ ನಮ್ಮನ್ನು ಓದಕ್ಕೆ ಹಚ್ಚಬೇಕು, ಪ್ರಯತ್ನ ಮಾಡಕ್ ಹಚ್ಚಬೇಕು. ಅದು ಡೌಟ್ ಒಳ್ಳೇದು. ಬಟ್ ನಮಗೆ ಪ್ರಯತ್ನ ಮಾಡೋದನ್ನೇ ಕೈ ಚೆಲ್ಲುವಂಗ ಮಾಡುವಂತ ಡೌಟ್ ಬಹಳ ಡೇಂಜರಸ್ ಡೌಟ್. ಓಕೆ, ಸೊ ಹಂಗಾಗಿ ಡೌಟ್ ಅನ್ನ ಯಾವಾಗ್ಲೂ ಡೌಟ್, ನನಗೆ ಆಗಂಗಿಲ್ಲ, ನನಗೆ ಬಹುಶಃ ಆಗ್ತೈತಿಲ್ಲೋ, ಇದಾಗ್ತೈತಿಲ್ಲೋ, ಯಾವಾಗ್ಲೂ ಡೌಟ್ ಅಲ್ಲಿದ್ರೆ ನೆಗೆಟಿವ್ ವ್ಯಕ್ತಿಗಳು. ಕ್ರಿಯೇಟಿವಿಟಿ ಇಂಪಾರ್ಟೆಂಟ್. ಒಬ್ಬರು ಒಂದು ಸಾಧನೆ ಮಾಡಿದರೆ ನೀವು ಒಂದು ಸಾಧನೆ ಮಾಡಕ್ ಹೋಗ್ತಾ ಇದ್ದೀರಿ ಅಂತಂದ್ರೆ ಹೊಸ ದಾರಿಗಳನ್ನ ಕಂಡುಹಿಡಿಬೇಕು. ಹೊಸ ದಾರಿಗಳನ್ನ ಕಂಡು ಹಿಡಿದವರು ಕ್ರಿಯೇಟಿವ್ ಇರ್ತಾರೆ. ಬಟ್ ನೆಗೆಟಿವ್ ವ್ಯಕ್ತಿಗಳು ದೇ ಆರ್ ಫಾಲೋವರ್. ಒಬ್ರು ಯಾರೋ ಒಂದು ಸಾಧನೆ ಮಾಡಿದ್ರೆ ಅಂದ್ರೆ ಅವ್ರು ಹೆಂಗ್ ಮಾಡ್ಯಾರ ಹಂಗೇ ಮಾಡ್ಕೊಂತ ಹೋಗ್ತಿರ್ತಾರೆ. ಫಾಲೋವರ್ಸ್, ಕಾಪಿ ಕ್ಯಾಟ್. ಅವ್ರು ಹೆಂಗ್ ಮಾಡ್ಯಾರ ನಾನು ಹಂಗ ಮಾಡ್ತೀನಿ, ಅವ್ರು ಹೆಂಗ್ ಕುಂತಿದ್ರು ನಾನು ಹಂಗ ಕುಂಡಿರ್ತೀನಿ, ಅವ್ರು ಹೆಂಗ್ ನಿಲ್ತಿದ್ರು ನಾನು ಹಂಗ ನಿಲ್ತೀನಿ, ಅವ್ರು ಎಲ್ಲಿ ಹೋಗಿದ್ರು ನಾನು ಅಲ್ಲೇ ಹೋಗ್ತೀನಿ. ಇವ್ರು ಬಹಳ ದಿವಸ ಸಸ್ಟೈನ್ ಆಗೋದಿಲ್ಲ. ಫಾಲೋವರ್ಸ್ ಅವರು. ಮುಂದಿನ ಒಂದು ಸಂದರ್ಭ ಕ್ರಿಯೇಟಿವಿಟಿ ಏನೋ ನೀವ ಸ್ವಂತ ನಿರ್ಧಾರ ತಗೊಳ್ಳುವಂತ ಸಂದರ್ಭ ಬಂದಾಗ ಅವ್ರಿಗೆ ಏನು ಮಾಡಕ್ ಬರೋದಿಲ್ಲ. ಸೊ ಅದಕ್ಕಾಗಿ ಯು ಶುಡ್ ಬಿ ಓಕೆ, ಸೊ ಲೀಡರ್ ಆರ್ ಅ ಕ್ರಿಯೇಟಿವ್ ಲೀಡರ್, ನಾಟ್ ಅ ಫಾಲೋವರ್. ಫಾಲೋವರ್ ಆದವರು ನೆಗೆಟಿವ್. ಓಕೆ, ಸೊ ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಯನ್ನು ತಗೋಬೇಕು. ಎಂತ ಸಂದರ್ಭದಲ್ಲಿ ನೀವು ಅದನ್ನ ಜವಾಬ್ದಾರಿ ತಗೋಬೇಕು. ಕೆಲವು ಜನ ಜವಾಬ್ದಾರಿ ತಗೊಳ್ಳೋ ಸಂದರ್ಭ ಬಂದಾಗ ಹಿಂದೋಗಿ ನಿಂತು ಬಿಡ್ತಾರೆ. ಕ್ರೆಡಿಟ್ ಬೇಕಾದಾಗ ಮುಂದೆ ಬರ್ತಾರೆ, ಜವಾಬ್ದಾರಿ ಬೇಕಾದಾಗ ಇನ್ನೊಬ್ಬರ ಮೇಲೆ ಹಾಕ್ಬಿಡೋದು. ಅವರಿಂದನಾಗಿತ್ತು, ಇವರಿಂದನಾಗಿತ್ತು. ತಪ್ಪುಗಳಾದಾಗ, ಸೋಲಾದಾಗ ಇನ್ನೊಬ್ಬರ ಮೇಲೆ ಹಾಕೋದು, ಸಕ್ಸಸ್ ಸಿಕ್ಕಾಗ ನಮ್ಮ ಮೇಲೆ ಹಾಕೊಳ್ಳೋದು. ಇದು ಒಬ್ಬ ಲೀಡರ್ ಲಕ್ಷಣ ಅಲ್ಲ, ಪಾಸಿಟಿವ್ ವ್ಯಕ್ತಿ ಲಕ್ಷಣ ಅಲ್ಲ. ಫೇಲ್ಯೂರ್ ಆದಾಗ ಮುಂದೆ ಬಂದು ನಾವು ಅದನ್ನ ಜವಾಬ್ದಾರಿ ತಗೊಂಡು ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ದಟ್ ಈಸ್ ದ ನೇಚರ್ ಆಫ್ ಪಾಸಿಟಿವ್ ಪೀಪಲ್. ಸೊ ಅದಕ್ಕಾಗಿ ನೀವು ಇದ್ರೊಳಗಡೆ ಯಾವ ಕಡೆ ಇದ್ದೀರಿ ಯೋಚನೆ ಮಾಡಿ. ಪಾಸಿಟಿವ್ ಇದ್ರೆ ಪಾಸಿಟಿವ್ ಆಗಿ ಮುಂದುವರಿರಿ, ನೆಗೆಟಿವ್ ಇದ್ರೆ ಆದಷ್ಟು ಬೇಗ ಪಾಸಿಟಿವ್ ಆಗಕ್ಕೆ ಪ್ರತಿನಿತ್ಯ ನೀವು ಪ್ರಯತ್ನವನ್ನ ಮಾಡಕ್ ಸಾಧ್ಯ ಇರಬೇಕು. ಓಕೆ.